ಇರಾನಿನ ಬಂದರು ಮೇಲೆ ಅಮೆರಿಕದ ದಿಗ್ಬಂಧನ ಇರೋದರ ಹಿನ್ನೆಲೆಯಲ್ಲಿ ಇರಾನ್ ಧ್ವಜ ಹೊತ್ತ 2 ಟ್ಯಾಂಕರ್ ಅನ್ನ ಅಮೆರಿಕ ತಡೆದಿದೆ. ಮೆಜೆಸ್ಟಿಕ್ ಎಕ್ಸ್ ಮತ್ತು ಟಿಫಾನಿಯನ್ನ ಅಮೆರಿಕ ವಶಕ್ಕೆ ಪಡೆದುಕೊಂಡಿದೆ. 30ಕ್ಕೂ ಟ್ಯಾಂಕರ್ ಎಂಟಿ ಸ್ಟ್ರೀಮ್ ಅನ್ನ ಯುಎಸ್ ವಶಕ್ಕೆ ಪಡೆದುಕೊಂಡಿದೆ. ಮೆಜೆಸ್ಟಿಕ್ ಎಕ್ಸ್ ಹಾಗೆ ಟಿಫಾನಿಯನ್ನ ಅಮೆರಿಕ ವಶಕ್ಕೆ ಪಡೆದುಕೊಂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇರಾನಿನ ಬಂದರಿಗೆ ಪ್ರಯಾಣವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಲಾಗಿತ್ತು. ಆ ಕಚ್ಚಾ ತೈಲ ಟ್ಯಾಂಕರ್ ಅನ್ನ ಸದ್ಯ ಯುಎಸ್ ವಶಕ್ಕೆ ಪಡೆದುಕೊಂಡಿದೆ. ಯುಎಸ್ ಸೆಂಟ್ರಲ್ ಕಮಾಂಡ್ ತನ್ನ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ ನೌಕೆ ಯುಎಸ್ಎಸ್ ರಾಫೆಲ್ ಪೆರಾಲ್ಟವನ್ನ ಭಾನುವಾರ ಇರಾನಿನ ಬಂದರಿಗೆ ನೌಕಾಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿದಂತ ನಂತರ ಎಂಟಿ ಸ್ಟ್ರೀಮ್ ಅನ್ನ ನಿಲ್ಲಿಸಿದೆ ಅನ್ನುವಂತಹ ವರದಿಯಾಗಿದೆ. 2 ಹಡಗುಗಳ ಛಾಯಾಚಿತ್ರವನ್ನ ಒಳಗೊಂಡಂತ ಸಾಮಾಜಿಕ ಮಾಧ್ಯಮದಲ್ಲಿನ ಪೋಸ್ಟ್ನಲ್ಲಿ ಈ ಕ್ರಮ ಇರಾನಿನ ಬಂದರುಗಳ ಮೇಲಿನ ಅಮೆರಿಕದ ದಿಗ್ಬಂಧನದ ಭಾಗವಾಗಿದೆ ಅಂತ ತಿಳಿಸಲಾಗಿದೆ. ಸಾಗರ ವಿಶ್ಲೇಷಣಾ ಪೂರೈಕೆದಾರರಾದ ಮೆರೈನ್ ಟ್ರಾಫಿಕ್ನ ಪ್ರಕಾರವಾಗಿ ಎಂಟಿ ಸ್ಟ್ರೀಮ್ ಇರಾನಿನ ಧ್ವಜದ ಅಡಿಯಲ್ಲಿ ಕಚ್ಚಾ ತೈಲ ಟ್ಯಾಂಕರ್ ಆಗಿದ್ದು ಕೊನೆಯದಾಗಿ 13 ದಿನಗಳ ಹಿಂದೆ ಅಷ್ಟೇ ಆಗ್ನೇಯ ಏಷ್ಯಾದ ಮಲಕ್ಕಾ ಜಲಸಂಧಿಯಲ್ಲಿತ್ತು ಅನ್ನುವಂತಹ ವರದಿಯಾಗಿತ್ತು. ಇರಾನ್ಗೆ ಸಂಬಂಧಿಸಿದ 2 ತೈಲ ಟ್ಯಾಂಕರ್ಗಳಾದ ಮೆಜೆಸ್ಟಿಕ್ ಎಕ್ಸ್ ಮತ್ತು ಟಿಫಾನಿಯನ್ನು ವಶಪಡಿಸಿಕೊಂಡಿದ್ದಕ್ಕಾಗಿ ಅಮೆರಿಕವನ್ನ ಸಮುದ್ರಗಳಲ್ಲಿ ಕಡಲ್ಗಳ್ಳತನ ಮತ್ತು ಸಶಸ್ತ್ರ ದರೋಡೆ ಅಂತ ಹೇಳಿ ಇರಾನ್ನ ವಿದೇಶಾಂಗ ಸಚಿವಾಲಯ ಈ ರೀತಿಯಾಗಿ ಸದ್ಯ ಆರೋಪವನ್ನ ಮಾಡಿದೆ ಅನ್ನುವಂಥ ವಿಚಾರ ತಿಳಿದು ಬಂದಿದೆ. ಅಮೆರಿಕದ ನೌಕಾಪಡೆಯ ಯುದ್ಧ ನೌಕೆಯ ಇರಾನ್ನ ಬಂದರಿನತ್ತ ಸಾಗ್ತಾ ಇದ್ದ ಸಂದರ್ಭದಲ್ಲಿ ಎಂಟಿ ಸ್ಟ್ರೀಮ್ ಟ್ಯಾಂಕರ್ ಅನ್ನ ತಡೆ ಹಿಡಿಯಲಾಗಿದೆ. ಈ ಹಡಗು ಇರಾನ್ ಧ್ವಜದ ಅಡಿಯಲ್ಲಿ ಚಲಿಸ್ತಾ ಇರುತ್ತೆ ಮತ್ತು ಇರಾನ್ನ ತೈಲ ಸಾಗಣೆಯ ಮೇಲೆ ಅಮೆರಿಕ ವಿಧಿಸಿರುವ ದಿಗ್ಬಂಧನದ ಹಿನ್ನೆಲೆಯಲ್ಲಿ ಕಂಟ್ರೋಲ್ ಮಾಡಲಾಗಿದೆ. ಇನ್ನು ಈ ಘಟನೆ ಮಲಕ್ಕಾ ಜಲಸಂಧಿಯ ಬಳಿ ನಡೆದಿದೆ ಅನ್ನುವಂತಹ ರಿಪೋರ್ಟ್ ಆಗಿದೆ. ಇನ್ನು ಇದು 2013ರಲ್ಲಿ ನಿರ್ಮಿಸಲಾದ ಇರಾನ್ನ ರಾಷ್ಟ್ರೀಯ ಟ್ಯಾಂಕರ್ ಕಂಪನಿಯ ಲಿವೆರಿಯನ್ನ ಹೊಂದಿರುವಂತಹ ಕಚ್ಚಾ ತೈಲದ ಟ್ಯಾಂಕರ್ ಆಗಿದೆ. ಹಾಗೆ ಮತ್ತೊಂದು ಹಡಗು ಎಂಟಿ ಸ್ಟ್ರೀಮ್ ಅಟ್ಲಾಂಟಿಕ್, ಇದು ಕೂಡ 2022ರಲ್ಲಿ ಇರಾನಿನ ಲಿಂಕ್ ಅನ್ನು ಹೊಂದಿದ್ದಂತ ಹಡಗು ಇದು.